ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಏನಪ್ಪ ಇದು ಫ್ರಿಡ್ಜ್ನ ತೋರಿಸ್ತಾ ಇದ್ದಾರೆ ಇವತ್ತು ಅಂತ ಅಂದ್ಕೊಂಡಿರ್ಬೋದು. ಹೌದು ಗೈಸ್, ನನ್ನ ಒಂದು ಚಿಕ್ಕ ಆಸೆ ಇವತ್ತು ನೆರವೇರಿದೆ ಅಂತಲೇ ಹೇಳ್ಬೋದು. ತುಂಬ ದಿನದಿಂದ ಫ್ರಿಡ್ಜ್ ತೊಗೋಬೇಕು ಅಂತ ತುಂಬಾ ಆಸೆ ಇತ್ತು. ಆದರೆ ಯಾವುದೋ ಒಂದೊಂದು ಕಾರಣಕ್ಕೆ ಫ್ರಿಡ್ಜ್ ತೊಗೊಳಕ್ಕಾಗಿರಲಿಲ್ಲ. ಫೈನಲಿ ಇವತ್ತು ಕೂಡಿ ಬಂತು ನಾವು ಫ್ರಿಡ್ಜ್ ತೊಗೊಳ್ತಾ ಇರೋದು. ನನಗೆ ಬಂದುಬಿಟ್ಟು ಬ್ಲಾಗ್ ಮಾಡಬೇಕು ಅಂತ ಅನ್ನೋ ಇಂಟ್ರೆಸ್ಟೇ ಇರಲಿಲ್ಲ. ಏನಕ್ಕಪ್ಪ ಅಂದರೆ ಅದು ಹೆಲ್ತ್ ಇಶ್ಯೂ ಅಂದರೆ ತುಂಬಾ ಇತ್ತು. ಈ ಫ್ರಿಡ್ಜ್ ತರೋಕ್ಕೆ ಹೋಗ್ಬೇಕಾದ್ರೂ ತುಂಬ ಹೆಲ್ತ್ ಇಶ್ಯೂ ಇತ್ತು. ಹಾಗೆ ಅಲ್ಲೇ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಬಂದುಬಿಟ್ಟು ಹಾಗೆ ಫ್ರಿಡ್ಜ್ ತೊಗೊಳ್ಳೋಣ ಅಂತ ಹೋದ್ವಿ. ನಮ್ಮ ಮನೆಯವರು ತುಂಬಾ ಸಪೋರ್ಟ್ ಮಾಡ್ತಾಯಿದ್ದಾರೆ. ಇವಾಗ ಅವರೇ ಬ್ಲಾಗ್ನ ಸ್ಟಾರ್ಟ್ ಮಾಡು ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಗೈಸ್. ನಮ್ಮ ಜೊತೆ ನಮ್ಮ ಅಣ್ಣನೂ ಕೂಡ ಕಳಿಸ್ಕೊಂಡಿದ್ವಿ. ಏನಕ್ಕಪ್ಪ ಅಂದರೆ ನಮಗೆ ಗೊತ್ತಾಗಲ್ಲಲ್ವ ಫ್ರಿಡ್ಜು ಏನು ಹೆಂಗೆ ಅಂತ. ಅದಕ್ಕೋಸ್ಕರ ನಮ್ಮ ಅಣ್ಣಂಗಾದರೆ ಫ್ರಿಡ್ಜಿಂದು ಎಲ್ಲ ಗೊತ್ತಿದೆ ಅಂತ ಅಂದ್ಬಿಟ್ಟು ಕಳಿಸ್ಕೊಂಡು ಅಲ್ಲಿ ಮೇಲ್ಗಡೆ ಯಾಕೋ ಸರಿ ಹೋಗಲಿಲ್ಲ ನಮಗೆ. ಫ್ರಿಡ್ಜಲ್ಲಿ ರೇಟು ವೇರಿಯೇಷನ್ ಆಗ್ತಾಯಿದೆ ಅಂದ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಅಂಗಡೀಲಿ ನೋಡೋಣ ಅಂತ ಅಂದು ಕೆಳಗಡೆ ಬಂದ್ವಿ. ಇಲ್ಲಿ ಬಂದುಬಿಟ್ಟು ನಮ್ಮ ಮನೆಯವರು ಟಿ ವಿ ನೋಡ್ತಾಯಿದ್ರು. ಟಿ ವಿ ತೊಗೊಳ್ತೀಯಾ, ಈಗೇನಾದರೂ ಅಮೌಂಟ್ ಒಂದು ಶಾರ್ಟೇಜ್ ಇದೆ ಅಂತ ನಾನಂದೆ. ನೋಡೋಕ್ಕೇನಾದರೂ ದುಡ್ಡು ಕೊಡಬೇಕಾ ಅಂತ ನಮ್ಮ ಮನೆಯವರು ಮತ್ತು ನಮ್ಮ ಅಣ್ಣ ತಮಾಷೆ ಮಾಡಿಕೊಂಡು ಹಾಗೆ ಅಲ್ಲೆಲ್ಲ ನೋಡ್ಕೊಂಡ್ಬಿಟ್ಟು ನಾವು ಇಲ್ಲಿ ಬಂದು ಬೇರೆ ಅಂಗಡಿಗೆ ಹೋಗೋಣ ಅಂತ. ಅಲ್ಲಿ ಟ್ರಾಫಿಕ್ ಜಾಮ್ ಇತ್ತು. ನೋಡ್ತಾ ಇರ್ಬೋದು ಅಂಬೇಡ್ಕರ್ದು ಮೂರ್ತಿನ ಎಷ್ಟು ಚೆನ್ನಾಗಿ ನಿಲ್ಲಿಸಿದ್ದಾರೆ ಅಂತ. ಹಾಗೆ ಅದನ್ನೊಂದು ವಿಡಿಯೋ ಕ್ಯಾಪ್ಚರ್ ತೊಗೊಂಡು ನಾನು ಮತ್ತು ನಮ್ಮ ಮನೆಯವರು ನಮ್ಮ ಅಣ್ಣ ಮುಂದೆಗಡೆ ಹೋಗ್ತಾಯಿದ್ರು, ನಾವು ಹಿಂದೆ ಹೋಗ್ತಾ ಇದ್ವಿ. ಏನಕ್ಕಂದರೆ ಅವರು ಒಂದು ಫ್ರಿಡ್ಜ್ನ ತೊಗೊಂಡಿದ್ದಾರಂತ. ಆ ಅಂಗಡಿಲೇ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಕರ್ಕೊಂಡು ಹೋದರು. ಅವ್ರಿಗೆ ಕನ್ಫ್ಯೂಸ್ ಆಯಿತು, ಇಲ್ಲಿ ಯಾವ ಅಂಗಡಿ ಅಂತಲೇ ಗೊತ್ತಾಗಲಿಲ್ಲ. ನಾವಿಲ್ಲಿ ಬಂದಿದ್ದು ಸೋನಿಯಾ ಈಶ್ವರ್ ಸ್ಟುಡಿಯೋ ರೇಡಿಯಮ್ ಆ್ಯಂಡ್ ಟಿ ವಿ ಅಂತ ಇತ್ತು. ಅಲ್ಲಿಗೆ ಬಂದಿದ್ವಿ. ಇಲ್ಲಿ ಬಂದು ನೋಡಿದರೆ ನಮ್ಗೆ ಒಂದು ಫ್ರಿಡ್ಜು ಇಷ್ಟ ಆಗಲಿಲ್ಲ. ಏನಕ್ಕಪ್ಪ ಅಂದರೆ ಡೂಮ್ ಟೈಪಲ್ಲಿದ್ದು. ಹಾಗೆ ಡೂಮ್ ಟೈಪಲ್ಲಿ ಇದ್ದಾವಲ್ಲ ಅಂತ ಏನಾದರೂ ರೇಟ್ ಕಡಿಮೆ ಇರುತ್ತೇನೋ ಅಂತ ನೋಡಿದರೆ ಕ್ರೋಮ್ಗಿನ ರೇಟ್ ಇದಕ್ಕೆ ಜಾಸ್ತಿ ಇತ್ತು. ನಾವು ಫಸ್ಟಿಗೆ ಏನು ಹೋಗಿದ್ವಲ್ಲ ಕ್ರೋಮ್ ಶಾಪಲ್ಲಿ ಹೋಗಿದ್ವಿ ನಾವು, ಕ್ರೋಮ್ ಶೋರೂಮ್ಗೆ. ಅಲ್ಲಿಗೂ ಇಲ್ಲಿಗೂ ರೇಟು ತುಂಬಾ ಡಿಫ್ರೆಂಟ್ ಇತ್ತು. ಇಲ್ಲಿ ಡೂಮ್ ಟೈಪಲ್ಲಿತ್ತು, ಅಲ್ಲಿ ಫುಲ್ ಸಾಫ್ಟ್ನೆಸ್ಸಲ್ಲಿದ್ವು. ಮತ್ತೆ ಯಾದೃಚ್ಛಿಕ ನಾವು ಎಲ್ಲಿಂದ ಹೋಗಿದ್ವೋ ಅಲ್ಲಿಗೆ ಬರೋ ಹಾಗಾಯಿತು. ಅದೇನೋ ಅಂತಾರಲ್ಲ, ಅಂಗೈಯಲ್ಲಿ ತುಪ್ಪ ಹಿಡ್ಕೊಂಡು ಊರನ್ನೆಲ್ಲ ಸುತ್ತಿದ್ರು ಅಂತ, ಆ ರೀತಿ ಆಯಿತು ನಮ್ಮದು. ಮತ್ತು ನಾವು ಕ್ರೋಮ್ ಶೋರೂಮ್ಗೆ ಬಂದ್ವಿ. ಅಲ್ಲಿ ಬಂದುಬಿಟ್ಟು ಒಂದು ಫ್ರಿಡ್ಜ್ನ ನೋಡೋಣ, ಇವಾಗಾದರೂ ರೇಟ್ ಏನಾದರೂ ಹೊಂದುತ್ತೋ ಏನೋ, ನಾವು ತಂದಿರೋ ಅಮೌಂಟಿಗೆ ವರ್ತ್ ಆಗಬೇಕಲ್ಲ ಅಂದ್ಬಿಟ್ಟು ನೋಡ್ತಾಯಿದ್ವಿ. ಬೇರೆದು ಇಷ್ಟ ಆಗಿತ್ತು, ಅದು ಸ್ಟಾಕ್ ಇಲ್ಲ, ಒಂದು 15 ದಿವಸ ಬೇಕು ಬರೋಕ್ಕೆ ಅಂತ ಹೇಳಿದರು. 15 ದಿವಸ ಅಂದರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಫೈನಲಿ ಒಂದು ಫ್ರಿಡ್ಜ್ನ ಫೈನಲ್ ಮಾಡಿದ್ವಿ. ಫೈನಲ್ ಮಾಡಿಬಿಟ್ಟು ನಾವು ಅಮೌಂಟ್ ಪೇ ಮಾಡಬೇಕಾಗಿತ್ತು, ಪೇ ಮಾಡಿದ್ವಿ. ಆದರೆ ನಮಗೆ ಇವತ್ತೇ ಸಿಗಲ್ಲ, ನಿಮಗೆ ಇವತ್ತೇ ಕೊಡೋಕ್ಕಾಗಲ್ಲ ನಾವು ಫ್ರಿಡ್ಜ್ನ, ನಾಳೆ ಕೊಡ್ತೀವಿ ಅಂತ ಹೇಳಿದರು ಅವರು. ಹಾಗೆ ಫ್ರೀ ಡೆಲಿವರಿ ಕೂಡ ಅವರೇ ಮಾಡಿಕೊಡ್ತೀವಿ ಅಂದರು. ಹಾಗಾಗಿ ಸರಿ ಆಯಿತು, ನೀವೇ ಮಾಡಿಕೊಟ್ಬಿಡಿ ಅಂದ್ಬಿಟ್ಟು ನಾವು ಬಂದುಬಿಟ್ಟು ನಾವೇ ಒಯ್ಯಬೇಕಾಗುತ್ತೇನೋ ಅಂದ್ಬಿಟ್ಟು ನಮ್ಮ ಕಕ್ಕನಿಗೆ ಆಟೋ ಕೇಳಿದ್ವಿ. ಮತ್ತು ನಮ್ಮ ಕಕ್ಕನಿಗೆ ಫೋನ್ ಮಾಡಿ ಬೇಡ ಅವರೇ ಕಳಿಸ್ತಾರೆ ಅಂತ ಹೇಳಿದ್ವಿ. ಸರಿ ಅಂದ್ಬಿಟ್ಟು ಅಮೌಂಟೆಲ್ಲ ಪೇ ಮಾಡಿ ಬಿಲ್ ಕೂಡ ಕೊಟ್ಟರು ಕೈಯಲ್ಲಿ. ಕೊನೆಗೂ ಬಿಲ್ ಕೈಯಲ್ಲಿ ಇಸ್ಕೊಂಡ್ಬಿಟ್ಟು ಇನ್ನೊಂದು ಫ್ರಿಡ್ಜಿಗೆ ಸಪ್ಲೈಜರ್ ಬೇಕಾಗಿತ್ತಲ್ಲ, ಹಾಗೆ ಸಪ್ಲೈಜರ್ನು ಕೂಡ ತೊಗೊಳೋಣ ಅಂದ್ಬಿಟ್ಟು ಸಪ್ಲೈಜರ್ನು ಕೂಡ ತೊಗೊಂಡ್ವಿ. ನಾನು ಹಾಗೆ ಒಂದು ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ. ಇದಿಷ್ಟರಲ್ಲಿ ನಮ್ಮದೊಂದು ಫ್ರಿಡ್ಜು ಕೂಡ ಮನೆಗೆ ಬರುತ್ತೆ ಅಂತ ಅಂದ್ಕೊಂಡು ಫೈನಲಿ ನಾವು ತೊಗೊಂಡಿದ್ದ ಫ್ರಿಡ್ಜ್ನೇ ಇನ್ನೊಬ್ಬರು ಕೂಡ ಅದೇ ಥರದ್ದೇ ಆರ್ಡ್ರ್ ಮಾಡಿಕೊಂಡ್ರು. ಫೈನಲಿ ಫ್ರಿಡ್ಜ್ ಕೂಡ ತೊಗೊಂಡು ಹಾಗೆ ಸಪ್ಲೈಜರ್ ಕೂಡ ತೊಗೊಂಡು
ಅಲ್ಲೇ ಮುಂದಗಡೆ ಪ್ಯಾಕಿಂಗ್ನ ಮಾಡಿಸ್ಕೊಳ್ತಾ ಇದ್ವಿ. ಅವರೇ ಡೆಲಿವರಿ ಕೊಡ್ತೀವಿ ಅಂದಮೇಲೆ ನಮಗೆ ಫ್ರೀ ಅನ್ನಿಸ್ತು. ಅದನ್ನೆಲ್ಲ ಮುಗಿಸ್ಕೊಂಡು ಹಾಗೆ ಒಂದು ವೀಡಿಯೋ ಕ್ಯಾಪ್ಚರ್ನ ಮಾಡಿಕೊಂಡೆ. ಅಲ್ಲಿ ಒಬ್ಬರು ಅಣ್ಣಂದರು ಏನಕ್ಕೆ ವೀಡಿಯೋ ಮಾಡ್ತಾಯಿದ್ದೀರಾ ಅಂತ ಹೇಳಿದರು. ಈ ಥರ ಒಂದು ಚಾನಲ್ ಇದೆ ಅದಕ್ಕೋಸ್ಕರ ಅಂದು. ಆಮೇಲೆ ಅಲ್ಲೆಲ್ಲ ಸಪ್ಲೈಜರು ಅದನ್ನೆಲ್ಲ ಪ್ಯಾಕ್ ಮಾಡಿಬಿಟ್ಟು ಪ್ಯಾಕ್ ಮಾಡ್ತಾಯಿದ್ರು. ಅದರದ್ದೆಲ್ಲ ಬಿಲ್ಲೆಲ್ಲ ಕೊಡ್ತಾಯಿದ್ರು. ಹಾಗೆ ಆ ಬಿಲ್ಲೆಲ್ಲ ಇಸ್ಕೊಂಡು ನಾವು ಕೂಡ ಅದನ್ನು ಪ್ಯಾಕಿಂಗ್ ಮಾಡಿಸ್ಕೊಳ್ತಾ ವೀಡಿಯೋ ಮಾಡಿಕೊಂಡು ನಿಂತ್ಕೊಂಡಿದ್ದೆ ನಾನು. ಹಾಗೆ ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗೆ. ಇದು ಕ್ರೋಮಲ್ಲಿ ಬಂದುಬಿಟ್ಟು ಸಿಕ್ಕಾಪಟ್ಟೆ ಚೆನ್ನಾಗಿ ಅನ್ನಿಸ್ತು. ರೇಟು ಕೂಡ ಕಡಿಮೆನೇ ಸಿಕ್ತು ಅಂತಲೇ ಹೇಳ್ಬೋದು. ಹಾಗೆ ಕ್ವಾಲಿಟಿನೂ ಕೂಡ ಅಷ್ಟೇ ಚೆನ್ನಾಗಿದೆ. ನೀವು ಯಾರಾದರೂ ತೊಗೊಳ್ಳೋರಿದ್ದರೆ ಒಂದು ಸಲ ಕ್ರೋಮ್ನ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ನಮ್ಮ ಅಣ್ಣನೂ ಕೂಡ ಅವ್ರನ್ನೂ ತಿಂಡಿ ಎಲ್ಲ ಮಧ್ಯಾಹ್ನ ಆಗಿತ್ತು ಆಲ್ರೆಡಿ. ಊಟ ಮಾಡ್ಕೊಂಡು ಹೋಗಂತೆ ಬಾ ಅಣ್ಣ ಅಂದರೆ ಬರಲೇ ಇಲ್ಲ ಅವಣ್ಣ. ಹಾಗೆ ಅದನ್ನೊಂದು ವೀಡಿಯೋ ಕ್ಯಾಪ್ಚರ್ ತೊಗೊಂಡು ಫೈನಲಿ ನನ್ನ ಫೇವ್ರೆಟ್ ಸ್ವಾತಿ ಚಿಕನ್ ದಮ್ ಬಿರಿಯಾನಿ ಸೆಂಟ್ರಿಗೆ ಬಂದೆ. ನನಗೆ ತುಂಬಾ ಇಷ್ಟ. ಇಲ್ಲಿದು ಕುಷ್ಕ ತಿನ್ನಬೇಕು ಅಂದರೆ ತುಂಬಾ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಇಲ್ಲಿಗೆ ನಮ್ಮ ಮನೆಯವ್ರನ್ನ ಕರ್ಕೊಂಡು ಬಂದೆ. ನೋಡ್ತಾ ಇರ್ಬೋದು, ನಾವು ಯಾವಾಗಲೂ ಬಂದ್ರೂ ಇದೇ ಟೇಬಲಲ್ಲೇ ಕೂತ್ಕೊಳ್ಳೋದು. ಸಾಯಿಬಾಬನ ಫೋಟೋ ಮತ್ತು ಅಪ್ಪು ಫೋಟೋ ಕೂಡ ಹಾಕಿದ್ರು. ಹಾಗೆ ಅದನ್ನು ಒಂದು ವೀಡಿಯೋ ಕ್ಯಾಪ್ಚರ್ ತೊಗೊಂಡೆ. ಇಲ್ಲಿ ಬಂದುಬಿಟ್ಟು ನಮ್ಮ ಮನೆಯವರು ಫುಲ್ ಸುಸ್ತಾಗಿದ್ದರು. ಅಲ್ಲಿ ಇಲ್ಲಿ ಓಡಾಡಿ ಅವರೇ ಆರ್ಡ್ರ್ ಕೊಡ್ತಾಯಿದ್ರು. ನನಗೆ ಕುಷ್ಕ ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ನಾನು ಕುಷ್ಕನ ಆರ್ಡ್ರ್ ಮಾಡ್ಕೊಂಡಿದ್ದೆ. ಕುಷ್ಕ ನನಗೆ ಯಾವಾಗಿಂದ ಇಷ್ಟ ಆಗಿದೆ ಅಂದರೆ ನನ್ನ ಮಗನಿಗೆ ಹುಷಾರಿದ್ದಿಲ್ಲ, ಅಲ್ಲಿಂದ ಕುಷ್ಕ ತಿನ್ನೋಕೆ ಸ್ಟಾರ್ಟ್ ಮಾಡ್ಕೊಂಡಿರೋಳು ನಾನು. ಅದು ಬಂದುಬಿಟ್ಟು ಅಲ್ಲೇ ಸ್ವಾತಿ ದಮ್ ಬಿರಿಯಾನಿ ಹೋಟೆಲಲ್ಲಿ ಮಾತ್ರ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಅದನ್ನೆಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದುಬಿಟ್ಟು ನಮ್ಮದು ಅಂಗಡಿದು CPU ಸರಿ ಇರಲಿಲ್ಲ. 2 CPU ಕೆಟ್ಟೋಗ್ಬಿಟ್ಟಿದ್ವು ಅಂದ್ಬಿಟ್ಟು ಅವನ್ನ ರೆಡಿ ಮಾಡಿಸ್ಕೊಳಕ್ಕೆ ಅಂದ್ಬಿಟ್ಟು ಬಂದು ಕೊಟ್ಟೋಗಿದ್ವಿ. ಅದನ್ನೆಲ್ಲ ರೆಡಿ ಮಾಡಿಸ್ಕೊಳ್ತಾ ಅವ್ರ ಹತ್ರ ಮಾತಾಡ್ತಾ ನಿಂತ್ಕೊಂಡಿದ್ವಿ. ಹಾಗೆ ಕೀಬೋರ್ಡು ಮತ್ತು ಮೌಸು ಇರಲಿಲ್ಲ ಅಂದ್ಬಿಟ್ಟು ಕೀಬೋರ್ಡು ಮತ್ತು ಮೌಸ್ನ ತೊಗೊಂಡ್ವಿ. ಅವ್ರು ತೋರಿಸ್ತಾಯಿದ್ರು ಶೆಲ್ಲು ಮತ್ತು ಆಮೇಲೆ ಕೀಬೋರ್ಡ್ ಕನೆಕ್ಷನ್ ಇಲ್ಲಿದೆ ಅಂತ ಹೇಳ್ತಾಯಿದ್ರು. ನಾವು ಒಂದ್ಸಲ ಓಪನ್ ಮಾಡಿ ತೋರಿಸ್ಬಿಡಿ ಎಲ್ಲೆಲ್ಲಿ ಏನೇನಿದೆ ಅಂತ ಅಂದ್ಬಿಟ್ಟು. ಆಮೇಲೆ ಊರಿಗೆ ಹೋದ್ಮೇಲೆ ಮಿಸ್ ಆಗಬಾರ್ದಲ್ಲ ಅಂದ್ಬಿಟ್ಟು ಅಲ್ಲೆಲ್ಲ ನೋಡಿಕೊಂಡು ಸರಿಯಾಗಿದೆ ಇಲ್ವೋ ಅಂತ ನೋಡ್ಕೊಂಬಿಟ್ಟು ಎಲ್ಲ ಚೆಕ್ ಮಾಡಿಕೊಂಡು ಫೈನಲಿ ಅದನ್ನೆಲ್ಲ ಪ್ಯಾಕಿಂಗ್ ಮಾಡಿಕೊಂಡು ಮತ್ತೆ ಇನ್ನೊಂದು ಕಡೆ ಹೋಗಬೇಕಾಗಿತ್ತು. ಏನಕ್ಕಪ್ಪ ಅಂದರೆ ಫ್ಯಾನ್ ತೊಗೋಬೇಕಾಗಿತ್ತು. ಇನ್ನೇನು ಬೇಸಿಗೆ ಕಾಲ ಶುರುವಾಗುತ್ತೆ ಅಂದ್ಬಿಟ್ಟು ನನ್ನ ಮನೇಲಿ ಒಂದೇ ಕಡೆ ಫ್ಯಾನ್ ತಿರುಗ್ತಾಯಿದೆ, ಸ್ಟ್ಯಾಂಡ್ ಫ್ಯಾನ್ ಅಂದ್ಬಿಟ್ಟು ನಾವು ಮೇಲ್ಗಡೆ 3 ರೆಕ್ಕೆ ಫ್ಯಾನ್ನ ತೊಗೊಳ್ಳೋಣ ಅಂದ್ಬಿಟ್ಟು ಫ್ಯಾನಿನ ಅಂಗಡಿಗೆ ಅಂದ್ಬಿಟ್ಟು ಬಂದ್ವಿ. ಫ್ಯಾನ್ ಕೂಡ ತೊಗೊಂಡ್ವಿ. ಫೈನಲಿ ನಮ್ಮ ಮನೆ ಫ್ರಿಜ್ಜು ಮತ್ತು ಫ್ಯಾನು ಎರಡೂ ಆಸೆನೂ ನೆರವೇರ್ತು ಅಂತಲೇ ಹೇಳ್ಬೋದು. ನನಗೆ ಈ ಬ್ಲಾಗ್ನ ಸ್ಟಾರ್ಟ್ ಮಾಡು ಅಂತ ನನ್ನ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಇಷ್ಟ ಇದ್ದಿಲ್ಲ. ನಮ್ಮ ಮನೆಯವರು ಬ್ಲಾಗ್ ಸ್ಟಾರ್ಟ್ ಮಾಡು ಅಂತ ಹೇಳಿ ಬ್ಲಾಗ್ನ ಸ್ಟಾರ್ಟ್ ಮಾಡಿಸಿದ್ರು. ಒಬ್ಬ ಗಂಡ ಒಬ್ಬ ಹೆಂಡ್ತಿ ಸಪೋರ್ಟಿಗಿದ್ದರೆ ಏನನ್ನಾದರೂ ಮಾಡ್ತಾಳೆ ಅನ್ನೋಕ್ಕೆ ಸಾಕ್ಷಿ ನಮ್ಮ ಮನೆಯವರೇ, ಹಾಗೂ ನಾನು ಕೂಡ. ಏನಕ್ಕಪ್ಪ ಅಂದರೆ ಈ ಮಾತು ಹೇಳ್ತಿದ್ದೀನಿ ಅಂದರೆ ಒಬ್ಬ ಹೆಂಡ್ತಿ ಏನಾದರೂ ಮಾಡ್ತಾಯಿದ್ದಾಳೆ ಅಂದರೆ ಅದಕ್ಕೆ ಸಪೋರ್ಟಿವ್ ಆಗಿ ಅವ್ರ ಫ್ಯಾಮಿಲಿಯವ್ರು ನಿಂತ್ಕೋಬೇಕು. ಇಲ್ಲ ಅವ್ರ ಫ್ಯಾಮಿಲಿಯವ್ರು ನಿಂತ್ಕೊಳ್ಳಿಲ್ಲ ಅಂದ್ರೂ ಅವ್ರ ಗಂಡನಾದರೂ ನಿಂತ್ಕೋಬೇಕು. ಹಾಗೆ ನನ್ನ ಬೆನ್ನೆಲುಬಾಗಿ ನನ್ನ ಮನೆಯವರು ನಿಂತಿದ್ದಾರೆ. ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಅಲ್ಲೆಲ್ಲ ಫ್ಯಾನ್ ಕೂಡ ತೊಗೊಂಡು ಪ್ಯಾಕಿಂಗ್ ಮಾಡಿಸ್ಕೊಂಡು ನಾವು ಫೈನಲಿ ಊರ ಕಡೆ ಹೊರಟ್ವಿ. ಊರ ಕಡೆ ಹೋಗ್ತಾ ಹಾಗೆ ಒಂದು ವೀಡಿಯೋನ ಕ್ಯಾಪ್ಚರ್ ಮಾಡಿ ಎಲ್ಲದನ್ನೂ ಇಟ್ಕೊಂಡು ಊರ ಕಡೆ ಹೊರಟ್ವಿ. ಇದು ಬಂದುಬಿಟ್ಟು ಮಾರನೇ ದಿವಸದ್ದು ಬ್ಲಾಗ್ ಇದು. ಏನಕ್ಕಪ್ಪ ಅಂದರೆ ನಾವು ಊರಿಗೆ ಬಂದಮೇಲೆ ನಾನು ಅಂಗಡಿಗೆ ಹೋಗ್ಬಿಟ್ಟು ಅಲ್ಲಿ CPUನ ಸೆಟ್ ಮಾಡಿಬಿಟ್ಟು ವೀಡಿಯೋ ಮಾಡ್ಕೊಳಕ್ಕಾಗಿರಲಿಲ್ಲ ಅಂದ್ಬಿಟ್ಟು ತಿರುಗಿ ದಿವಸ ಫ್ರಿಜ್ನ ಡೆಲಿವರಿ ಮಾಡ್ತಾಯಿದ್ರು. ಆವಾಗ ವೀಡಿಯೋ ಮಾಡ್ಕೊಂಡಿರೋದು. ಆವತ್ತು ಫುಲ್ ಹುಷಾರಿಲ್ದೇ ಮಲ್ಕೊಂಡಿದ್ದೆ. ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಬಂದ್ಬಿಟ್ಟು ಮಲ್ಕೊಂಡಿದ್ದೆ. ಹಾಗೆ ನಮ್ಮ ತಮ್ಮ ಮತ್ತು ನಮ್ಮ ಮನೆಯವರು ಫ್ರಿಜ್ನ ತಗೊಂಬಂದು ಒಳಗಡೆ ಇಡ್ತಾಯಿದ್ರು. ಅವರು ಡೆಲಿವರಿ ಮಾಡೋಕ್ಕೆ ಅಂತ ಬಂದಿರೋರು, ಅವರು ಕೂಡ ತರ್ತೀವಿ ಅಂತ ಹೇಳಿದರು. ನಮ್ಮ ಮನೆಯವರು ಬೇಡ, ನಾನೇ ತೊಗೊಂಡೋಗ್ತೀನಿ, ಏನು ಕಷ್ಟ ಆಗೋಲ್ಲ ಅಂದ್ಬಿಟ್ಟು ಅವರು ಒಳಗಡೆ ತಗೊಂಡು ಹೋದರು. ಫೈನಲಿ ಫ್ರಿಜ್ಜು ನಮ್ಮ ಮನೆಗೆ ಬಂದು ತಲುಪಿತು. ಹಾಗೆ ನೋಡ್ತಾ ಇರ್ಬೋದು ಹೊರಗಡೆ ಎಲ್ಲ ನಮ್ಮ ಮನೆಯವರು ನಮ್ಮ ಹೆಸರು ಬರೆದ್ಬಿಟ್ಟಿದ್ದಾರೆ. ಹಾಗೆ ಅಲ್ಲಿ ನೋಡ್ತಾ ಇರ್ಬೋದು. ಇವಾಗ ಫ್ರಿಜ್ನ ಓಪನ್ ಮಾಡ್ತಾಯಿದ್ರು. ಇವರೇ ಬಂದು ಡೆಲಿವರಿ ಮಾಡಿಕೊಟ್ರು ನಮಗೆ. ಫೈನಲಿ ನಾವು ಆರ್ಡ್ರ್ ಮಾಡಿದಂಥ ಫ್ರಿಜ್ಜು ನಮ್ಮ ಮನೆಗೆ ಬಂದು ಸೇರಿತು ಅಂತಲೇ ಹೇಳ್ಬೋದು. ಕಲರಲ್ಲಿ
ತುಂಬಾ ಕಲರ್ಸ್ ಇದ್ವು. ಆದರೆ ನಮ್ಗೆ ಇಷ್ಟವಾಗಿದ್ದ ಕಲರ್ ಅಂದರೆ ಇದೇನೆ. ಅದಕ್ಕೋಸ್ಕರ ನಾವು ಇದನ್ನೇ ತೊಗೊಂಡ್ವಿ. ಇದನ್ನು ತೊಗೊಂಡ್ಬಿಟ್ಟು ಫೈನಲಿ ಒಳಗಡೆ ಫಿಕ್ಸ್ ಮಾಡಿದ್ವಿ. ನಮಗೆ ಅಂದರೆ ಎಲ್ಲಿ ಸ್ವಿಚ್ ಬೋರ್ಡ್ನ ಹಾಕ್ಸಿದ್ವೋ ಅಲ್ಲಿ ಫಿಕ್ಸ್ನ ಮಾಡಿದ್ವಿ. ನೋಡ್ತಾ ಇರ್ಬೋದು ಹೀಗಿದೆ ನೋಡಿ ಒಳಗಡೆ. ಈ ಥರ ಎಲ್ಲ ಪ್ಯಾಕಿಂಗ್ ಮಾಡಿ ಕಳಿಸಿದ್ರು. ಅವರು ಏನು ಡ್ಯಾಮೇಜ್ ಆಗಬಾರ್ದು ಅಂದ್ಬಿಟ್ಟು ಅಲ್ಲಲ್ಲೇ ಪ್ಲಾಸ್ಟರನ್ನ ಕೂಡ ಹಾಕಿ ಅಂಟಿಸಿ ಕಳಿಸಿದ್ರು. ಹಾಗೆ ನಾನು ಅದನ್ನು ವಿಡಿಯೋ ಮಾಡಿಕೊಂಡೆ. ನಾನು ಹುಷಾರಿಲ್ಲದೆ ಮಲ್ಕೊಂಡಿದ್ರು ಕೂಡ ಫ್ರಿಜ್ ಬಂದ ತಕ್ಷಣವೇ ಫುಲ್ ಖುಷಿಯಾಗ್ಬಿಟ್ಟು ಎದ್ದು ನೋಡ್ತಾ ಇದ್ದೆ ಒಳಗಡೆ ಎಲ್ಲ ಸ್ಪೇಸ್ ಹೇಗಿದೆ ಅಂತ. ತುಂಬಾ ಸ್ಪೇಸ್ ಇದೆ, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನಾವು ಬಂದ್ಬಿಟ್ಟು ಫ್ರಿಜ್ಜಲ್ಲಿ ತೊಗೊಂಡಿದ್ದು ಕ್ರೋಮ್ನೇ ತೊಗೊಂಡ್ವಿ. ಕ್ರೋಮ್ ಶೋರೂಮ್ಗೆ ಹೋಗ್ಬಿಟ್ಟು ಕ್ರೋಮ್ನೇ ತೊಗೊಂಡ್ವಿ. ಫೈನಲಿ ಅವರು ಒಂದು 5 ಅವರ್ ಬಿಟ್ಟು ಆನ್ ಮಾಡಿ ಅಂತ ಹೇಳಿದರು. ನೈಟ್ ಬಂದ್ಬಿಟ್ಟು ನಮ್ಮ ಮನೆಯವರೇ ಎಲ್ಲ ಸೆಟ್ ಮಾಡಿ ಆನ್ ಮಾಡಿದರು. ಆನ್ ಮಾಡಿದ ಮೇಲೆ ಈ ಥರ ಕಾಣಿಸ್ತಾ ಇದೆ ನೋಡಿ. ನಮಗಂತೂ ಫುಲ್ ಸಿಕ್ಕಾಪಟ್ಟೆ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಎಷ್ಟೋ ದಿನದ ಆಸೆ ಇವತ್ತು ನೆರವೇರ್ತು ಅಂತ ಅಂದ್ರೂ ನನಗೆ ತುಂಬಾ ಖುಷಿ ಆಯಿತು. ಯಾಕಪ್ಪ ಅಂದರೆ ಸಿಕ್ಕಾಪಟ್ಟೆ ದಿವಸದಿಂದನೂ ಅಂದ್ಕೊಳ್ತಾ ಇದ್ವಿ ನಮ್ಮ ಮನೆಗೆ ಒಂದು ಫ್ರಿಜ್ ತರಬೇಕು ಅಂತ. ಫೈನಲಿ ಅದು ಇವಾಗ ಮೂಡ್ ಬಂತು ಅಂತಲೇ ಹೇಳ್ಬೋದು. ಇದು ಮಾರನೇ ದಿವಸ ಅಂದರೆ ಫ್ರಿಜ್ ಬಂದು ತಿರುಗಿ ದಿವಸ ಪೂಜೆ ಮಾಡ್ತಾಯಿದ್ದೆ. ಶುಕ್ರವಾರ ಕೂಡ ಇತ್ತು. ಹಾಗೆ ತಿರುಗಿ ದಿನ ಮಾರನೇ ದಿವಸನೇ ಪೂಜೆ ಮಾಡ್ತಾಯಿದ್ದೀನಿ. ಸ್ನಾನ ಎಲ್ಲ ಮಾಡಿಬಿಟ್ಟು ಅದನ್ನು ಕೂಡ ಒಂದು ಪೂಜೆ ಮಾಡಿಬಿಡೋಣ ಅಂದ್ಬಿಟ್ಟು ಪೂಜೆ ಮಾಡ್ತಾಯಿದ್ದೆ. ನಾನು ಪೂಜೆ ಮಾಡ್ತಾರೋ ವಿಡಿಯೋನ ನಮ್ಮ ತಂಗಿ ಬಂದುಬಿಟ್ಟು ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಡ್ತಾಯಿದ್ಲು. ನಾನು ಆಸೆ ಪಟ್ಟಂತೆ ನಾನು ಫ್ರಿಜ್ನ ತೊಗೊಂಡೆ ಅನ್ನೋ ಒಂದು ಖುಷಿಲಿ ದೇವ್ರಿಗೆ ಪೂಜೆ ಮಾಡ್ತಾಯಿದ್ದೆ. ಯಾರು ಕೆಟ್ಟ ಕಣ್ಣು ಬೀಳದೇ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೆ. ಯಾಕಪ್ಪ ಅಂದರೆ ಇವಾಗ ಏನಾರು ಒಂದು ವಸ್ತು ತೊಗೊಂಡಿದ್ದೀವಿ ಅಂದರೆ ಅದ್ರ ಮೇಲೆ ಕೆಟ್ಟ ದೃಷ್ಟಿ ಬೀಳೋದು ತುಂಬಾ ಸಹಜ. ಅದಕ್ಕೋಸ್ಕರ ನಾನು ಯಾವುದೇ ಕೆಟ್ಟ ದೃಷ್ಟಿ ಬೀಳದೇ ಇರಲಿ ಅಪ್ಪ ಅಂತ ಅಂದ್ಕೊಳ್ತಾ ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದೆ. ಹಾಗೆ ಅದ್ರ ಜೊತೆ ಕೀ ಕೂಡ ಕೊಟ್ಟಿದ್ದಾರೆ, ಲಾಕ್ ಕೂಡ ಮಾಡ್ಕೋಬೋದು. ಇವಾಗ ನೋಡಿ ತೋರಿಸ್ತಾ ಇದ್ದೀನಿ ಒಳಗಡೆ ಆಲ್ರೆಡಿ ನಮ್ಮ ಮನೆಯವರು ಐಸ್ ಕ್ಯೂಬ್ನ ಹಾಕಿ ಇಟ್ಟಿದ್ದಾರೆ. ಹಾಗೆ ವಾಟರ್ ಬಾಟ್ಲು ಕೂಡ ಇಟ್ಟಿದ್ವಿ. ಫೈನಲಿ ನಮ್ಮ ಮನೆಯ ಫ್ರಿಜ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಥ್ಯಾಂಕ್ ಯು.